ಓಕೆ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಯಾವ್ದು ಸರ್ ಬಿಲ್ಡಿಂಗ್ ಇದು? ಸರ್ ಇದು 30ಕ್ಕೆ 30 ಮೆಜರ್ಮೆಂಟ್ ಅಲ್ಲಿರೋ ಸೈಟು. ಇದರಲ್ಲಿ 4 ಫ್ಲೋರ್ ಬಿಲ್ಡಿಂಗ್ ಇದೆ. ನಿಮಗೆ ರೆಂಟಲ್ ಇನ್ಕಮ್ಗೆ ಒಳ್ಳೆ ಚಾನ್ಸಸ್ ಇದೆ. ಹಾಂ ಸರ್ ಇದು ರೋಡ್ ಎಷ್ಟೆಲ್ಲ ಬರುತ್ತೆ ಇದು? ಸರ್ ರೋಡ್ 30 ಫೀಟ್ ರೋಡು, ಗೌರ್ಮೆಂಟ್ ರೋಡು, ನಿಯರ್ ಬೈ ರಾಘವೇಂದ್ರ ಸ್ವಾಮಿ ಟೆಂಪಲ್ಲು, ರಾಘವೇಂದ್ರ ಬಡಾವಣೆ. ಓಕೆ ಓಕೆ ಸರ್, ಬನ್ನಿ ಇವಾಗ ಒಳಗಡೆ ತೋರಿಸ್ತೀರಾ? ಹಾಂ ಓಕೆ ಬನ್ನಿ ಸರ್ ತೋರಿಸೋಣ. ಓಕೆ ಸರ್, ಇದು ಗೇಟ್ ಎಲ್ಲ? ಗೇಟ್ ಎಲ್ಲ ಇದು ನಮಗೆ ಒಂದು ಕಾರ್ ನಿಲ್ಸಲಿಕ್ಕೆ, ಇದೊಂದು ಸಿಂಗಲ್ 2 ವೀಲರ್ ನಿಲ್ಸ್ಕೊಂಡು ಓಡಾಡ್ಲಿಕ್ಕೆ ಅಂತ ಒಂದು 2 ಡೋರ್ ಇಟ್ಟಿದೆ ನೋಡಿ. ಎರಡು ಕಾರ್ ನಿಲ್ಸ್ಬೋದು, 2 ಇನೋವಾ ಕಾರ್ ನಿಲ್ಸಿ 2 ವೀಲರ್ ಪಾರ್ಕಿಂಗು. ಅಷ್ಟು ದೊಡ್ಡದಾಗಿದೆ. ಸರ್ ಮೆಜರ್ಮೆಂಟ್ ನಮಗೆ 12 ಅಡಿ ಬರುತ್ತೆ ಪಾರ್ಕಿಂಗ್. 12ಕ್ಕೆ 30 ಬರುತ್ತೆ. ಫುಲ್ ಗ್ರಾನೈಟ್. ಹೌದು ಸರ್. ಕೆಳಗಡೆ ಒಂದು ಸಿಂಗಲ್ ಬೆಡ್ರೂಮು, ಹಾಲು, ಕಿಚನ್, ಫುಲ್ ಫರ್ನಿಶ್ಡ್. ಡೋರ್ ಎಲ್ಲ ಟೀಕ್ ವುಡ್ ಸರ್, ಟೀಕ್ ವುಡ್. ಫುಲ್ ಫರ್ನಿಶ್ಡ್ ಇದೆ ಸರ್. ಸಿಂಗಲ್ ಬೆಡ್ರೂಮ್ ಮನೆ. ಸರ್ ಬಿಲ್ಡಿಂಗ್ ಬಂದ್ಬಿಟ್ಟು ನಮಗೆ ಸೂರ್ಯ ಮುಳುಗಾ ಫೇಸ್ ಬರುತ್ತೆ. ಬಾಗ್ಲೆಲ್ಲ ನಂದಿ ಫೇಸ್ ಇದೆ. ನಾರ್ತ್ ಫೇಸ್ ಬರುತ್ತೆ. ಒಂದು ಪೂಜಾ ರೂಮು. ಸರ್ ಇದು ಒಂದು 8,000 ರೆಂಟ್ ಬರುತ್ತೆ ಸರ್. ಸಿಂಗಲ್ ಬೆಡ್ರೂಮ್ 8,000 ರೆಂಟ್ ಇದೆ. ಸರ್ ಗ್ರಿಲ್ ಏನಿದೆ, ಈ ಪಕ್ಕದಲ್ಲಿ ಜಾಗ ಇದೆ. ಪೈಪ್ ಲೈನ್ ಬಿಟ್ಟಿದೀವಲ್ಲ, ಪೈಪ್ ಗಿಪ್ ಏನಾದ್ರು ರಿಪೇರಿ ಆದ್ರೆ ಮಾಡ್ಕೊಳಕ್ಕೋಸ್ಕರ ಇದು ಜಾಗ ಬಿಟ್ಟಿದೀವಿ. ಫುಲ್ ಎಲ್ಲ ಸೇಫ್ಟಿಗೆ ಅಂತ ಇದು ಮಾಡ್ತೀವಿ. ಹೌದು ಸರ್, ಅದು ಇವಾಗಿಂದು POP ಇದರಲ್ಲಿ ಡಿಸೈನ್ ಇದು. ಹೌದೌದು, ಮೋಲ್ಡ್ ಇಂದ ಮುಂದಕ್ಕೆ ಇದು ಹಾಕಿರೋದು. ಸರ್ ಇದು ಸಂಪ್ ಬಂದು ನಮಗೆ 6,000 12,000 ಲೀಟರ್ ವಾಟರ್ ಟ್ಯಾಂಕ್ ಸರ್. ಇದು ಸಂಪು 12,000 ಲೀಟರ್ ಹಿಡಿಯುತ್ತೆ ಸಂಪು. ಇಲ್ಲ ಸರ್, ಬೋರ್ ಇಲ್ಲ, CMC ವಾಟರ್. ಕಾವೇರಿ ಇನ್ನೂ ಇಲ್ಲ, CMC ಬರುತ್ತೆ ಸರ್. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಬರುತ್ತೆ. ಮೆಟ್ಲಿಗೆಲ್ಲ ನೋಡಿ ಎಲ್ಲದಕ್ಕೂ ಸ್ಟೀಲ್ ಹಾಕ್ಸಿದೀವಿ. SS ಅಲ್ಲ, ಹೌದು. ಮೆಟ್ಲೆಲ್ಲ ಗ್ರಾನೈಟ್ ಸರ್. ಇದು ಓನರ್ ಇರ್ಲಿಕ್ಕೆ ಅಂತ ಡಬಲ್ ಬೆಡ್ರೂಮು. ಹಾ ನೋಡಿ, ಡಬಲ್ ಬೆಡ್ರೂಮ್ ಸರ್. ಎಲ್ಲ ಒಂದೇ ಗ್ರಾನೈಟ್ ಸರ್. ಇದು ಎಲ್ಲ ಒಂದೇ, ಎಲ್ಲ ಫುಲ್ ಗ್ರಾನೈಟ್. ಎಲ್ಲ ಫುಲ್ ಫರ್ನಿಶ್ಡ್ ಸರ್. ಫುಲ್ ಬಿಲ್ಡಿಂಗ್ ಫುಲ್ ಫರ್ನಿಶ್ಡ್ ಆಗಿದೆ. ಡಬಲ್ ಬೆಡ್ರೂಮ್ ಸರ್ ಇದು. ಪ್ರತಿಯೊಂದು ದಿವಸ ಬಂದವ್ರು ಏನಿದ್ರು ಪೂಜೆ ಮಾಡ್ಕೊಂಡು ಸೇರ್ಕೊಬಹುದು. ಕಂಪ್ಯೂಟರ್ ಟೇಬಲ್, ಅದು ಡ್ರೆಸ್ಸಿಂಗ್ ಟೇಬಲ್. ಹೌದು, ಫುಲ್ ಫರ್ನಿಶ್ಡ್ ಸರ್. ಏನಿಲ್ಲ, ಬಂದವ್ರು ಗೃಹಪ್ರವೇಶ ಮಾಡ್ಕೊಂಡು ಮನೆ ಸೇರ್ಕೊಬೇಕು ಅಷ್ಟೇ. ಗೃಹಪ್ರವೇಶ ಆಗಿಲ್ಲ ಇನ್ನ. ಕಿಚನ್ ಎಲ್ಲ ಇಟಾಲಿಯನ್ ಕಿಚನ್, ಎಲ್ಲ ಈಗಿನ ಸ್ಟೈಲಿಸ್ಟ್ ಅಲ್ಲಿ ಇದೆ. ಇದು ವಾಟರ್ ಸರ್, ಅದು ವಾಟರ್ ಫಿಲ್ಟರ್ ಮ್ಯಾಚಿಂಗ್. ಹೌದೌದು ಸರ್, ಮ್ಯಾಚಿಂಗ್ ಇರ್ಲಿ ಅಂತ. ಈಗಿಂದು ಹೊಸ ಡಿಸೈನ್ ಅಲ್ಲ ಸರ್ ಅದೆಲ್ಲ. ಸರ್ ಒಂದು 12x12 ಹಾಲ್ ಬರುತ್ತೆ ಸರ್ ಇದು. ಒಂದು ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ನಿಮ್ಗೆ 10x11 ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್. ಇನ್ನೊಂದು ಬೆಡ್ರೂಮ್ ಇದೆ ಸರ್. ಇದು 9x9 ಇದೆ ಸರ್ ಬೆಡ್ರೂಮ್. ಇದು ಫುಲ್ ಫರ್ನಿಶ್ಡ್ ಆಗಿದೆ. ಸರ್ ರೆಂಟ್ ಕೊಡ್ತೀನಿ. ಇದು 17,000 ಓಡುತ್ತೆ ಸರ್. ಪ್ರೆಸೆಂಟ್ಲಿ ನನ್ಗೆ ಆಲ್ರೆಡಿ ಕೇಳ್ತಾ ಇದಾರೆ 17,000ಗೆ. ನಾನು 17,000ಕ್ಕೆ ನಾನು ಬೇಡ ಅಂತ ಸ್ಟಾಪ್ ಮಾಡಿದ್ದೀನಿ. ಅದು ತಗೊಂಡೋಗಿ ಪೂಜೆ ಮಾಡ್ಕೊಂಡ್ಲಿ ಇನ್ನೂ ಉದ್ದೇಶ ಅಷ್ಟೇ. ಲೀಸ್ ಸರ್ ಇವಾಗ 17 lakhs ಕೇಳ್ತಾ ಇದಾರೆ. ಲೀಸ್ 17 lakhs ಲೀಸ್ ಕೇಳ್ತಾ ಇದಾರೆ. ನಾನು ಬೇಡ ಅಂತ ಪೆಂಡಿಂಗ್ ಕೊಟ್ರೆ ಬಂದವ್ರು ಪೂಜೆ ಮಾಡ್ಕೊಳಕ್ ಆಗಲ್ವಲ್ಲ, ಒಂದು ಉದ್ದೇಶಕ್ಕೋಸ್ಕರ ಇಟ್ಟಿದ್ದೀನಿ 17 lakhs. ಯಾಕೆಂದ್ರೆ ಕಾಲೇಜ್ಗಳೆಲ್ಲ ನಿಯರ್ ಇದೆಯಲ್ಲ ಸರ್ ಇಲ್ಲೆಲ್ಲ. ಹಾಗಾಗಿ ಸರ್ ಕೃಷ್ಣ ಕಾಲೇಜ್ ಇದೆ, ಪಕ್ಕದಲ್ಲಿ ರೆಡ್ಡಿ ಹಿಲ್ ಸ್ಕೂಲ್ ಇದೆ, ಸಪ್ತಗಿರಿ ಕಾಲೇಜ್ ಇದೆ, ಸಪ್ತಗಿರಿ ಹಾಸ್ಪಿಟಲ್ ಇದೆ, ಸ್ವಲ್ಪ ಒಂದು 4 ಕಿಲೋಮೀಟರ್ಸ್ ಹೋದ್ರೆ ಆಚಾರ್ಯ ಕಾಲೇಜ್ ಇದೆ. ಹಾಗಾಗಿ ಎಲ್ಲ ನಿಯರ್ ಫೆಸಿಲಿಟಿ ಇರೋದ್ರಿಂದ ಕೇಳ್ತಾರೆ ಜನ. ಹಾ, ಫುಲ್ ಡಿಪೆಂಡ್ ಇರೋ ಏರಿಯಾ. ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ.
ಸ್ಟೇಷನ್ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್, ಬಾಣವರ ರೈಲ್ವೆ ಸ್ಟೇಷನ್ ಬರೀ 1 ಕಿಲೋಮೀಟರ್ ಇಲ್ಲ. ಚಿಕ್ಕಬಳ್ಳಾಪುರ ರೈಲ್ವೆ ಸರ್, ನೆನ್ಕೊಂಡ್ರೆ ನಿಮ್ಗೆ 500 ಮೀಟರ್ಸ್ ಅಲ್ಲಿ ಹೋಗ್ಬೋದು. ಹಾ, ಇದು ನೋಡಿ, ಇದು ವಾಷಿಂಗ್, ಇದು ವಾಶ್ ಬೇಷನ್, ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್, ಇದು ಡಬಲ್ ಬೆಡ್ರೂಮ್, ನಿಮ್ಗೆ ಡಬಲ್ ಇದು ಬರುತ್ತೆ ಬಾತ್ರೂಮ್, ಇದು ಕಾಮನ್, ಅದೊಂದು ಅಟ್ಯಾಚ್. ಹೌದು ಸರ್. ಇದು ಎಷ್ಟನೇ ಫ್ಲೋರ್ ಸರ್? ಸರ್ ಇದು ಸೆಕೆಂಡ್ ಫ್ಲೋರ್ ಸರ್. ಇದು ಸೆಕೆಂಡ್ ಫ್ಲೋರ್, ರೆಂಟ್ಗಾರ ಕೊಡ್ಬೋದು, ಇಲ್ಲ ಓನರ್ ಆದ್ರೂ ಇರ್ಬೋದು. ಎರಡಕ್ಕೂ ಸೇರ್ ಮಾಡಿದ್ದೀನಿ. ಇದು ಫುಲ್ ಫರ್ನಿಚರ್ಡ್ ಆಗಿದೆ. ಇದು ಗ್ರಾನೈಟ್ ಚೇಂಜ್ ಇದೆ, ಇದಕ್ಕೆ ಗ್ರಾನೈಟ್ ಚೇಂಜ್ ಇದೆ, ಡಿಸೈನ್ ಚೇಂಜ್. ಓಪನ್ ಕಿಚನ್ ಸರ್, ಇದು ಓಪನ್ ಕಿಚನ್ ಅಲ್ಲಿ ಸ್ವಲ್ಪ ಶೋ. ಹಾ, ಇದೆಲ್ಲ ಒಂದೊಂದು ಕಲರ್ ಒಂದೊಂದು ತರ ಮಾಡಿದೀವಿ. ಎಲ್ಲ ಇಟಾಲಿಯನ್ ಕಿಚನ್ ಟೈಪ್. ಇದು ಟಿವಿ ಕ್ಯಾಬಿನೆಟ್ ಸರ್. ಇದು ಇಲ್ಲ, ಇದಕ್ಕೆ ಇದು ಡಿಸೈನ್ ಲುಕ್ ಇರುತ್ತೆ ಅಂತ ಚೇಂಜ್ ಮಾಡಿರೋದು. ಇದು ಸೆಂಟ್ರಲ್ ಇಲ್ಲ, ಟೈಲ್ಸ್ ಅಲ್ಲ ಸರ್, ಅದನ್ನು ವುಡ್ ವರ್ಕ್ ಇದೆ. ಹಾ, ಇದು ಬಂದು ಸಿಂಗಲ್ ಬೆಡ್ರೂಮ್. ಖಂಡಿತ ಎಲ್ಲದಕ್ಕೂ ಫರ್ನಿಚರ್ಡ್ ಯಾವ್ದು ಕಮ್ಮಿ ಇರಬಾರ್ದು ಅಂತ ಎಲ್ಲ ಕ್ಲಿಯರ್ ಮಾಡಿದೀವಿ ಸರ್. ಫರ್ನಿಚರ್ಡ್ ಏನ್ ಕೆಲಸನೇ ಇಲ್ಲ, ಪ್ರತಿಯೊಂದು ಫ್ಲೋರ್ಗು ಫರ್ನಿಚರ್ಡ್ ಆಗಿದೆ. ಇದು ಸೇಮ್ ಬರುತ್ತೆ ಸರ್, 12x12 ಹಾಲ್ ಬರುತ್ತೆ. ಇದನ್ನು ಸೇಮ್ ಬರುತ್ತೆ. ದೇವ್ರ ಮನೆ ಸರ್. ಹೌದು ಸರ್, ಹೌದು. ಗಾರ್ಲಿಂಗ್ಸ್ ಅದು ಟೀಕಲ್ ಮಾಡಿಸಿರೋದು ಸರ್. ಅದು ಹೌದು, ಅದೆಲ್ಲ ಸಪ್ರೇಟ್ ಕಾಸ್ಟ್ ಸರ್. ಅದು ಸರ್, ಇದು ಅದೇ ಡಬಲ್ ಬೆಡ್ರೂಮ್, ಇದೊಂದು ಮಾಸ್ಟರ್ ಬೆಡ್ರೂಮ್. ಇದು ಈ ಮನೆಗೆ ಇದು ಮಾಸ್ಟರ್ ಬೆಡ್ರೂಮ್. ಅಂದ್ರೆ ಇದಕ್ಕೆಲ್ಲ ಮಂಚ ಏನ್ ಮಾಡ್ಸಿಲ್ಲ ಅಷ್ಟೇ. ಬಾಡಿಗೆ ಕೊಟ್ರೆ ಮಂಚ ವೇಸ್ಟ್ ಅಲ್ವಾ, ಆ ಉದ್ದೇಶಕ್ಕೋಸ್ಕರ ಮಾಡ್ಸಿಲ್ಲ. ಫಿಕ್ಸ್ ಅದು ಮಂಚ, ಶಿಫ್ಟ್ ಮಾಡಕ್ಕಾಗಲ್ಲ. ಫಿಕ್ಸ್ ಮಂಚ ಅದು. ಹಾ, ಡ್ರೆಸ್ಸಿಂಗ್ ಟೇಬಲ್ ಹೌದು, ಅಟ್ಯಾಚ್ ಸರ್. ಇದು ಹಾ, ಎಲ್ಲ ವೆಸ್ಟರ್ನ್ ಸರ್. ಸರ್ ವಾಸ್ಕಲ್ ನಮ್ಗೆ ಟೀಕ್ ವುಡ್ ಸರ್. ವಾಸ್ಕಲ್ ಟೀಕ್ ವುಡ್, ಡೋರು ಟೀಕ್ ವುಡ್, ಕಿಟಕಿ ಎಲ್ಲ ಬೇವು. ಇದು ಇದು ಸೇಮ್ ವಾಶ್ ಬೇಸನ್, ವಾಷಿಂಗ್ ಮಿಷಿನ್ ಪಾಯಿಂಟ್, ಮತ್ತೆ ಇದೊಂದು ಕಾಮನ್ ಬಾತ್ರೂಮು. ಇದೊಂದು ವಿಶಾಲವಾಗಿದೆ. ಹಾ, ಸೇಮ್ ಎಲ್ಲ. ಇದು ಕೆಳಗಡೆ ಮೇಲ್ಗಡೆ ಎರಡು ಸೇಮೇ ಬರುತ್ತೆ ಸರ್. ಇದು ಹಾ ಸರ್. ಇವಾಗ ಯಾವ ಫ್ಲೋರ್ ಅಲ್ಲಿ ಇದೀವಿ ಸರ್? ಇದು ಬಂದು 3rd ಫ್ಲೋರ್ ಅಲ್ಲಿ ಇದೀವಿ. 3rd ಫ್ಲೋರ್ ಅಲ್ಲಿ ಬಂದು ವ್ಯೂಸ್ ನೋಡಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ನಿಮ್ಗೆ ರೈಲ್ವೆ ಸ್ಟೇಷನ್ ಕಾಣ್ತಾ ಇದೆಯಲ್ಲ, ಅದೇ ರೈಲ್ವೆ ಸ್ಟೇಷನ್, ಬಾಣವರ ರೈಲ್ವೆ ಸ್ಟೇಷನ್. ಹಾ, ಇಲ್ಲಿ ನೋಡಿ ರೈಟ್ ಸೈಡ್ ನೋಡಿದ್ರೆ ಸಪ್ತಗಿರಿ ಹಾಸ್ಪಿಟಲ್, ಕೃಷ್ಣ ಕಾಲೇಜು, ರೆಡ್ಡಿ ಹಿಲ್ಸ್ ಸ್ಕೂಲು, ಇಂಟರ್ನ್ಯಾಷನಲ್ ಸ್ಕೂಲು ಎಲ್ಲ ಕಾಣುತ್ತೆ ಸರ್. ಇಲ್ಲ, ಇದು ಪುರಸಭೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು 6 ಮಂತ್ ಅಲ್ಲಿ ಗ್ರೇಟರ್ ಬೆಂಗಳೂರು ಆಗಿದೆ ಆಲ್ರೆಡಿ. ಕಾರ್ಪೊರೇಷನ್ ಹೌದೌದು, GDA ಆಗಿದೆ, ಕಾರ್ಪೊರೇಷನ್ ಆಗ್ಬಿಡುತ್ತೆ. ಫುಲ್ ಇಂಪ್ರೂವ್ಡ್ ಏರಿಯಾ ಅಲ್ವಾ ಸರ್ ಇದು? ಕಾಲೇಜು, ಸ್ಕೂಲು, ಹಾಸ್ಪಿಟಲ್ಸ್, ಮೆಡಿಕಲ್ಸ್ ಎಲ್ಲ ಹತ್ರ ಇದೆಯಲ್ಲ, ಎಲ್ಲ ಫೆಸಿಲಿಟಿ ಇದೆ. ಬ್ಯಾಂಕು ಕಾಣುತ್ತೆ. BBMP ಅಂದ್ರೆ ಇವಾಗಲೇ ಸೈಟ್ಗಳು ಇಲ್ವಲ್ಲ ಸರ್ ಖಾಲಿ ಸರ್? ಇಲ್ಲೆಲ್ಲ 8,000 ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ ಸರ್. 10,000 ಆಗ್ಬಿಡುತ್ತೆ ಇವಾಗ. ತಗೊಂಡವ್ರು ಲ್ಯಾಂಡ್ ವ್ಯಾಲ್ಯೂ ಅಂತೂ ಜಾಸ್ತಿ ಆಗೇ ಆಗುತ್ತೆ. ಬಟ್ಟೆ ಒಗೆಯಕ್ಕೆ ಸರ್. ಸರ್ ಇದು 3rd ಫ್ಲೋರ್, ಲಾಸ್ಟ್ ಫ್ಲೋರ್, 3rd ಫ್ಲೋರ್. ಈ ಫ್ಲೋರ್ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ ನೋಡಿ. ಇದು ಹೌದು ಸರ್, ಸೇಮ್. ಇದು ಎಲ್ಲ ವಾಸ್ಕಲ್ಲು, ಡೋರು ಎಲ್ಲ ಟೀಕ್ ವುಡ್, ಎಲ್ಲ ಫ್ಲೋರ್ಗೂ ಅಷ್ಟೇ. ಒಂದು ಮುಂದ್ಗಡೆ ಶೀಟ್ ಹಾಕ್ಸ್ಕೊಬೇಕು. ಹಾ, 1 BHK ಟೈಲೆಟ್. ಇದು ಟಿವಿ ಯೂನಿಟ್. ಫುಲ್ ಫರ್ನಿಚರ್ಡ್ ಸರ್. ಇದು ಫುಲ್ ಫರ್ನಿಚರ್ಡ್ ಇದೆ, ಯಾವತ್ತೂ ಬಿಟ್ಟಿಲ್ಲ. ಫರ್ನಿಚರ್ಡ್ ಫುಲ್ ಆಗಿದೆ. ಹೌದೌದು, ಫರ್ನಿಚರ್ಡ್ ಮತ್ತೆ ಗ್ಯಾಸು ಏನು ತಗೊಂಡವ್ರೆ, ಏನು ಒಂದು ಕೆಲಸ ಮಾಡ್ಬೇಕು ಅನ್ನಂಗಿಲ್ಲ ಸರ್. ಗ್ಯಾಸ್ ಬಿಟ್ರೆ ಎಲ್ಲ ಪ್ರತಿಯೊಂದು ರೆಡಿ ಇದೆ. ಫಿಲ್ಟರ್ ಪಾಯಿಂಟ್ ಇದು ಸರ್. ಇದು ನಿಮ್ಗೆ ಹಾಲು 8x12 ಬರ್ಬೋದು ಸರ್. ಇದು ಹಾ ಸರ್, ಇದೆಲ್ಲ ನಮ್ಗೆ 8,000 ಸರ್. ಇದು ಸಿಂಗಲ್ ಬೆಡ್ರೂಮ್ ಎಲ್ಲ 8,000, ಡಬಲ್ ಬೆಡ್ರೂಮ್ ಎಲ್ಲ 17,000 ರೆಂಟ್ ಸರ್. ಹಾ ಸರ್. ಒಂದು 50,000 ಬರುತ್ತೆ ಸರ್ ಮಂತ್ಲಿ. ಫುಲ್ ಇತ್ಕೊಂಡು ತಗೊಂಡ್ರೆ 33,000 ಇಂದ 35,000 ವರೆಗೂ ಬರುತ್ತೆ.
ಸೂಪರ್ ಸರ್ ಹಂಗಾದ್ರೆ. ಸರ್ ಅಂದ್ರೆ ಇದು ಎಷ್ಟು ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಇದು? ಸರ್ ಇದು ನಾನು 1,55,00,000 ಹೇಳ್ತಾ ಇದ್ದೀನಿ ಸರ್. ಓಕೆ, ನೆಗೋಷಿಯಬಲ್ ಕೊಡ್ತೀನಿ. ನೆಗೋಷಿಯಬಲ್ ಕೊಡ್ತೀನಿ ಸರ್. ಇದು ಲೋನ್ ಎಲ್ಲ ಆಗುತ್ತಲ್ಲ? ಹಾ, ಖಂಡಿತ ಆಗುತ್ತೆ ಸರ್. ಅವ್ರ ಡಾಕ್ಯುಮೆಂಟ್ಸ್ ಚೆನ್ನಾಗಿದ್ರೆ ನಮಗೆ 80% ಲೋನೇ ಆಗ್ಬಿಡುತ್ತೆ. 80% ಲೋನ್ ಆಗುತ್ತೆ. ಓಕೆ ಸರ್. ಇದು ಯಾವ ಬ್ಯಾಂಕ್ಸ್ ಎಲ್ಲ ಆಗುತ್ತೆ ಸರ್? ನಮಗೆ ಇದು ಬೀಕತ್ ಆಗಿರೋದ್ರಿಂದ ನಮಗೆ ಕೆನರಾ ಬ್ಯಾಂಕು, ಕೆನರಾ ಇನ್ಫಿಕ್ ಅಂತ ಕೆನರಾ ಬ್ಯಾಂಕ್ ಅಲ್ಲಿ ಆಗುತ್ತೆ. ಹಾ, ಕ್ಯಾನ್ಫಿನ್ ಅಲ್ಲಿ ಆಗುತ್ತೆ. ಹಾ ಸರ್. ಇದು ಈ ಕತ್ ಆಗಿದೆಯಾ ಸರ್? ಈ ಕತೆ ರೆಡಿ ಇದೆ. ನೀವೇ ಡೈರೆಕ್ಟ್ ಓನರ್? ಡೈರೆಕ್ಟ್ ಓನರು, ನಾವೇ ಓನರ್. ಸರ್ ಇದು ಮೆಟ್ರೋ ಸ್ಟೇಷನ್ ಎಷ್ಟು ದೂರ ಇದೆ ಸರ್? ಇಲ್ಲಿಂದ 4 ಮೆಟ್ರೋ ಸ್ಟೇಷನ್ ನಿಮಗೆ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ. ಬಸ್ ಸ್ಟಾಪ್ ಬಂದು 500 ಮೀಟರ್ಸ್ ಆಗುತ್ತೆ. ಆಚಾರ್ಯ ಕಾಲೇಜ್ ಬಸ್ ಸ್ಟಾಪ್. ರೈಲ್ವೆ ಮಾತ್ರ 500 ಇದೆ. ಇಲ್ಲಿ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಬಂದು 1 ಕಿಲೋಮೀಟರ್ ಆಗುತ್ತೆ. ಆಚಾರ್ಯ ಕಾಲೇಜ್ ಬಂದು ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಕೃಷ್ಣ ಕಾಲೇಜ್ ಬಂದು 1.5 ಕಿಲೋಮೀಟರ್ ಆಗುತ್ತೆ. ಬಿಲ್ಡಿಂಗ್ ಅಂತಿದೆ ಅದೇ ಕೃಷ್ಣ ಕಾಲೇಜು, ಸಪ್ತಗಿರಿ ಹಾಸ್ಪಿಟಲ್, ಸಪ್ತಗಿರಿ ಕಾಲೇಜು ಎಲ್ಲ ನಿಯರ್ ಬೈ. ಸರ್ ಬೋರ್ಮಿಲ್ ಇಂದ ಇಲ್ಲಿಗೆ 1.5 ಕಿಲೋಮೀಟರ್ ಆಗ್ಬೋದು ಸರ್. ಅಷ್ಟೇ. ಎಲ್ಲ ನಿಯರ್ ಬೈ. ಯಾರು ಬೇಕಾದ್ರೂ ಅನುಕೂಲ ಇರೋದು ನೋಡ್ಬೋದು ಸರ್. ಆರ್ಟ್ ಆಫ್ ಸಿಟಿ ಅಂತ ಹೇಳ್ಬೋದು. ಹೌದು. ಪ್ರತಿಯೊಂದು ಫುಲ್ ಮನೆ ಇದೆ ಸರ್. ಹೈಟ್ ಇಲ್ಲ, ಅದು ಸೀಟ್ ಮನೆ ಇದೆ. ಹಾಗಾಗಿ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ. ಫುಲ್ ಎಲ್ಲ ಡೆವಲಪ್ ಆಗ್ಬಿಟ್ಟಿದೆ ಸರ್. ಟ್ಯಾಂಕ್ ಇದಕ್ಕೆ 2000 ಲೀಟರ್ ಒಂದಿದೆ ಸರ್ ಟ್ಯಾಂಕು. ಸೋಲಾರ್ ಏನಿಲ್ಲ ಸರ್. ಹಾ, ಸೋಲಾರ್ ಬೇಕಾದ್ರೆ ಹಾಕ್ಸ್ಕೊಬಹುದು. ಈಗ ಫೈನಲ್ ಅಂದ್ರೆ ನೀವು ಏನ್ ಪ್ರೈಸ್ ಸರ್? ನಿಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ನಾವು ಪ್ರೈಸ್ ಮಾತ್ರ 1,55,00,000 ಹೇಳ್ತಾ ಇದ್ದೀನಿ. ಬಂದು ನೋಡಿ, ಇಷ್ಟಪಟ್ಟು ಕೂತ್ಕೊಂಡು ಹೆಚ್ಚು ಕಡಿಮೆ ಮಾತಾಡ್ಕೊಡ್ತೀನಿ ಸರ್. ಜನರಲ್ ಪ್ರಾಪರ್ಟಿ ಅದೆಲ್ಲ ಏನು 100% ಗ್ಯಾರಂಟಿ ಸರ್. ಅಲ್ಲಿ ಲೀಗಲ್ ಚೆಕ್ ಮಾಡ್ಕೊಂಡು ಮುಂದುವರಿಲಿ, ತೊಂದರೆ ಇಲ್ಲ. ಓಕೆ ಸರ್. ಸರ್ ಇದೇನ್ ಶೀಟ್ ಅಂದ್ರೆ ಮೆಟ್ಲು ಮೇಲಿಂದ ಬರ್ತೀವಲ್ಲ, ಮಳೆಗಿಳೆ ಬಂದ್ರೆ ಮಳೆ ನೀರು ಕೆಳಗಡೆ ಬರಬಾರ್ದು, ಮೆಟ್ಲು ಮೇಲೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಮತ್ತೆ ಬಿಸಿಲು ಅವೇಡ್ಗೆ ಈ ಶೀಟ್ ಹಾಕಿರೋದು ಸರ್. ಇದು ಮೇನ್ ಮಳೆ ನೀರು ಅವೇಡ್ ಆಗ್ಲಿ ಅಂತ ಹೇಳಿ ಶೀಟ್ ಹಾಕಿರೋದು. ಇದು ಮೆಟ್ಲು ಮೇಲೆ ಬಿದ್ರೆ ಗಲೀಜ್ ಆಗ್ಬಿಡುತ್ತೆ ಅಂತ ಸರ್. ಮೆಟ್ಲೆಲ್ಲ 3 ಅಡಿ ಇದೆ ಸರ್. ಇದು 3 ಅಡಿ ಇದೆ. ಇದು 3 ಇದೆ. ನೆರಳು ಮತ್ತೆ ಮಳೆ ನೀರು ಬೀಳ್ಬಾರ್ದಲ್ಲ ಸರ್, ಗಲೀಜ್ ಆಗ್ಬಿಡುತ್ತೆ ಮನೆ ಮುಂದೆ ಎಲ್ಲ ಅಂತ ಹೇಳಿ. ಯಾಕೆಂದ್ರೆ ವಾಟ ಕೊಟ್ಟಿದೆ ಸರ್, ನೀರೆಲ್ಲ ಮುಂದೆ ಬರ್ಬೇಕಲ್ಲ ಸರ್. ಇಲ್ಲ ರೋಡ್ ಬಿದ್ರೆ ಕಷ್ಟ ಆಗ್ಬಿಡುತ್ತೆ. ನಮ್ ಸೈಡ್ ಬಿದ್ದು ನಮ್ಮ ಇದರಿಂದ ಒಳಗಡೆ ಹೋಗ್ಬಿಡುತ್ತೆ. ಇಲ್ಲ, ಮುಂದೆ ಬೇಕಾದ್ರೆ ಹಾಕೋಬಹುದು, ಅನುಕೂಲ ಬೇಕು ಅಂದ್ರೆ. ಇಲ್ಲ ಏನ್ ಖರ್ಚು ಮಾಡೋಂಥದ್ದು ಏನಿಲ್ಲ ಸರ್. ಬಂದವ್ರು ಗ್ರೂಪೇಷನ್ ಮಾಡ್ಕೊಂಡು ಮನೆ ಸೇರ್ಕೊಬಹುದು. ನ್ಯೂ ಬಿಲ್ಡಿಂಗ್ ಇನ್ನ ಕನ್ಸ್ಟ್ರಕ್ಷನ್ ಮುಗ್ದು ಇನ್ನ ಒಂದು 20 ಡೇಸ್ ಆಗಿದೆ ಸರ್. ಅಷ್ಟೇ. ಫ್ರೆಶ್ ಬಿಲ್ಡಿಂಗ್, ಜಸ್ಟ್ ಈಗ ಫ್ರೆಶ್ ಬಿಲ್ಡಿಂಗ್ 20 ದಿವಸ ಆಗಿದೆ ಕೆಲಸ ಎಲ್ಲ ಮುಗ್ದಿ. ಸಣ್ಣ ಪುಟ್ಟ ಕೆಲಸ ಇತ್ತು ಅಂತ ಮಾಡ್ತಾ ಇದ್ರು. ಇವಾಗ ಒಂದು 20 ಡೇಸ್ ಆಗಿದೆ ಕೆಲಸ ಮುಗ್ದಿ. ಸರ್ ಯಾವ್ದಾರ ಕೆಲಸ ಇದೆ ಉಳಿದಿದೆ ಸರ್? ಏನು ಕೆಲಸ ಬ್ಯಾಲೆನ್ಸ್ ಇಲ್ಲ ಸರ್. ಕರೆಂಟ್ ಎಲ್ಲರೂ KB ಇಲ್ಲ ಅಂತಾರೆ. ನನ್ KB ಮೀಟರ್ ಕೂಡ ಬಂದಿದೆ, ಮೀಟರ್ ಕೂಡ ರೆಡಿ ಇದೆ ನಂದು. ಇನ್ನ ನೀರೊಂದು ಕಲೆಕ್ಷನ್ ಕೊಡ್ಸ್ಬೇಕು, ಅದು ನಾನು ಕೊಡ್ಸ್ಕೊಡ್ತೀನಿ. ಬೇರೆ ಅದ್ಬಿಟ್ರೆ ಏನು ಇಲ್ಲ ಸರ್. ಬಂದ್ ಗ್ರೂಪೇಷನ್ ಮಾಡಿ ಮನೆ ಸೇರ್ಕೊಬೇಕು ಸರ್. ಇವಾಗೆಲ್ಲ ಪ್ರಾಬ್ಲಮ್ ಆಗಿರೋದೇ ಮೀಟರ್ದು. ಅಂತ ಮೀಟರ್ ರೆಡಿ ಇದೆ ನಮ್ ಬಿಲ್ಡಿಂಗ್. ಹಾ